ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾ ಇದೆ. ಎಷ್ಟು ದಿನ ಕೂಲ್ ಆಗಿದ್ದಂಥ ಸಿಟಿ ಈಗ ಯಾವ ರೀತಿ ಉರಿ ಬಿಸಿಲಿನಿಂದ ಕಂಗೆಡ್ತಾ ಇದೆ ಅಂತಂದ್ರೆ ಜನ ಹೈರಾಣಾಗಿ ಹೋಗಿದ್ದಾರೆ. ಬಿಸಿಲು ಜಾಸ್ತಿ ಆಗ್ತಾ ಇದ್ದಂತೆ ಈಗ ಆರೋಗ್ಯ ಇಲಾಖೆಯವರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಏನವು ಕ್ರಮಗಳು ಬನ್ನಿ ನೋಡೋಣ. ಬಿಸಿಲಿನ ಅಬ್ಬರಕ್ಕೆ ತತ್ತರಿಸಿದ ಕರುನಾಡಿನ ಜನ. ಆರೋಗ್ಯ ಇಲಾಖೆಯಿಂದ ಹೀಟ್ ಸ್ಟ್ರೋಕ್ ರೂಮ್. ರಣರಣ ಬಿಸಿಲಿಗೆ ಸಿಟಿ ಮಂದಿ ಕಂಗಾಲಾಗಿದ್ದಾರೆ. ಜನ ಮನೆಯಿಂದ ಹೊರಬರಲು ಪರದಾಡುತ್ತಿದ್ದಾರೆ. ಮತ್ತೊಂದೆಡೆ ಜನರ ಸುರಕ್ಷತೆಗಾಗಿ ಆರೋಗ್ಯ ಇಲಾಖೆ ಆಸ್ಪತ್ರೆಯಲ್ಲಿ ಸ್ಟ್ರೋಕ್ ರೂಮ್ ಓಪನ್ ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಈಗ ಈ ಸ್ಟ್ರೋಕ್ ವಾರ್ಡನ್ನು ತೆರೆಯಲಾಗಿದೆ. ನಾನೀಗ ಅದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನಿದ್ದೀನಿ. ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈಗಾಗಲೇ ಪ್ರತ್ಯೇಕವಾಗಿ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಸ್ಟ್ರೋಕ್ ವಾರ್ಡ್ ಅಂತೇಳಿ 2 ಬೆಡ್ಗಳನ್ನು ಮೀಸಲಿರಿಸಲಾಗಿದೆ. ಯಾಕೆಂತಂದರೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲಿ ಪ್ರತಿದಿನ 37 ಡಿಗ್ರಿ ಉಷ್ಣಾಂಶ ದಾಖಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಜನ ಬಿಸಿಲಿನ ತಾಪಮಾನದಿಂದ ಬಳಲ್ತಾರೆ. ಜೊತೆಗೆ ಯಾರಾದರೂ ಕುಸಿದು ಬೀಳುವಂತಹ ಆತಂಕ ಕೂಡ ಇರುವಂಥದ್ದು. ಜೊತೆಗೆ ಬಿಸಿಲಿನ ಆಘಾತಕ್ಕೆ ಒಳಗಾಗಿ ಬರುವಂಥವರಿಗೆ ಅತಿ ಶೀಘ್ರದಲ್ಲೇ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಅಂತೇಳಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಆಸ್ಪತ್ರೆಯಲ್ಲಿ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ರಣ ಬಿಸಿಲಿಗೆ ಕಂಗೆಟ್ಟು ಹೋಗಿದೆ. ಸದ್ಯ ತಾಪಮಾನ 34ರಿಂದ 38ರವರೆಗೆ ತಲುಪುತ್ತಿದೆ. ಹೀಗಾಗಿ ರಣಬಿಸಿಲು ಜನಸಾಮಾನ್ಯರ ಮೇಲೆ ಎಫೆಕ್ಟ್ ಬೀರುತ್ತಿದೆ. ಹೌದು, ಜನರ ಆರೋಗ್ಯ ದೃಷ್ಟಿಯಿಂದ ಜಿಲ್ಲಾ ಆರೋಗ್ಯ ಇಲಾಖೆ ಸ್ಟ್ರೋಕ್ ರೂಮ್ಗಳನ್ನು ತೆರೆದಿದ್ದಾರೆ. ಜಿಲ್ಲೆಯ 4 ತಾಲೂಕುಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಗಳನ್ನು ಹಾಕಿ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಬಿಸಿಲಿನ ತಾಪಮಾನ ದಿನೇ ದಿನೇ ಭಾಳ ಏರಿಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಸ್ಟ್ರೋಕಿಗೆ ಒಳಪಡೋಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲ ವಯೋಮಾನದವರು ಸಮೇತ ಒಳಪಡೋಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ವಿಶೇಷವಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ದೊಡ್ಡಬಳ್ಳಾಪುರದಲ್ಲಿ ಈ ಸ್ಟ್ರೋಕ್ ವಾರ್ಡ್ ಅಂತ ನಾವು ಒಂದು ವಾರ್ಡನ್ನು ತೆರೆದಿದ್ದೇವೆ. 2 ಹಾಸಿಗೆಗಳ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ತುರ್ತು ಚಿಕಿತ್ಸೆಗಾಗಿ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಒಂದು ಐವಿ ಫ್ಲೂಯಿಡ್ಸ್ ಆಗಿರ್ಬೋದು, ಎಮರ್ಜೆನ್ಸಿ ಮೆಡಿಸಿನ್ಸ್ ಆಗಿರ್ಬೋದು, ECG ಮಿಷಿನ್ ಆಗಿರ್ಬೋದು, ಅಂಬು ಬ್ಯಾಗ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಆಕ್ಸಿಜನ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಹೊಸಕೋಟೆ, ದೇವರಹಳ್ಳಿ, ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲದ ತಾಲೂಕು ಆಸ್ಪತ್ರೆಗಳಲ್ಲಿ ತಲಾ 5 ಬೆಡ್ಗಳನ್ನು ಮೀಸಲಿಟ್ಟಿದ್ದು ಅಗತ್ಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಟೆಂಪ್ರೇಚರು 38 ಡಿಗ್ರಿ ಇದೆ. ಇನ್ನೂ ಸ್ವಲ್ಪ ಹೆಚ್ಚಿಗೆ ಸಹ ಹೋಗ್ಬೋದು ಅನ್ನೋಂಥ ಮಾಹಿತಿ ಇದೆ ನಮಗೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಜಿಲ್ಲೆಯಲ್ಲಿ PHCಗಳಲ್ಲಿ ಮತ್ತು ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳನ್ನು ಬೆಡ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ORS ಸಾಕಷ್ಟು ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ ಮತ್ತು ಫ್ಲೂಯಿಡ್ಸ್ ಸಹ ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ನಾವು ಡೈರೆಕ್ಟ್ರಿನ ಇಶ್ಯೂ ಮಾಡಿದ್ದೀವಿ. ನಮ್ಮ ವೆಬ್ಸೈಟಲ್ಲಿ ನೀವು ನೋಡ್ಬೋದು ಈ ಹೀಟ್ ವೇವ್ಗೆ ನಾವು ಹೇಗೆ ಪ್ರೊಟೆಕ್ಷನ್ ತೊಗೋಬೇಕು ಅಂತ ಹೇಳಿ. ಆದಷ್ಟು ಸಾರ್ವಜನಿಕರು ಮಧ್ಯಾಹ್ನ ತೀವ್ರ ಬಿಸಿಲಿನ ತಾಪ ಏನಿರುತ್ತೆ 11 to 3 ಅಥವಾ 4 ಓಡಾಡದೇ ಇರೋದು ಉತ್ತಮ. ಮತ್ತು ಆದಷ್ಟು ನೀರಿನ ಬಾಟ್ಲಿಗಳನ್ನು ಹೆಚ್ಚು ಅವರು ಜೊತೆಯಲ್ಲಿ ಇಟ್ಕೊಂಡು ಓಡಾಡಬೇಕಾಗತ್ತೆ, ಅಕಸ್ಮಾತ್ ಏನಾದ್ರು ಆ ಡ್ಯೂರೇಷನಲ್ಲಿ ಓಡಾಡಬೇಕಾದ್ರೆ. ದಿನದಿಂದ ದಿನಕ್ಕೆ ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗುತ್ತಾ ಹೋಗ್ತಿದ್ದು ಜನ ರಣಭೀಕರ ಬಿಸಿಲಿಗೆ ಕಂಗೆಟ್ಟಿದ್ದಾರೆ. ಇನ್ನು ಜನರ ಅನುಕೂಲಕ್ಕೆ ಜಿಲ್ಲಾಡಳಿತ ಹಲವು ಕ್ರಮಗಳನ್ನು ಕೈಗೊಂಡು ಎಚ್ಚರಿಕೆಯಿಂದಿರುವಂತೆ ಸೂಚಿಸಿದ್ದು ಜನರು ಸಹ ಸ್ವಲ್ಪ ಎಚ್ಚರ ವಹಿಸುವುದು ಉತ್ತಮ. ತಾಪಮಾನ ಹೆಚ್ಚಾಗ್ತಾ ಇದೆ. ಇದರಿಂದ ಯಾರೇ ಅನಾರೋಗ್ಯಕ್ಕೆ ಈಡಾಗಿ ಹೀಟ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಾವು ತುರ್ತು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಪ್ರತ್ಯೇಕವಾದ ಕೊಠಡಿನೂ ತೆರೆದಿದ್ದೇವೆ. ನಾವು ಎಲ್ಲ ರೀತಿಯ ಸಜ್ಜಾಗಿದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾ ಇದೆ. ಎಷ್ಟು ದಿನ ಕೂಲ್ ಆಗಿದ್ದಂಥ ಸಿಟಿ ಈಗ ಯಾವ ರೀತಿ ಉರಿ ಬಿಸಿಲಿನಿಂದ ಕಂಗೆಡ್ತಾ ಇದೆ ಅಂತಂದ್ರೆ ಜನ ಹೈರಾಣಾಗಿ ಹೋಗಿದ್ದಾರೆ. ಬಿಸಿಲು ಜಾಸ್ತಿ ಆಗ್ತಾ ಇದ್ದಂತೆ ಈಗ ಆರೋಗ್ಯ ಇಲಾಖೆಯವರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಏನವು ಕ್ರಮಗಳು ಬನ್ನಿ ನೋಡೋಣ. ಬಿಸಿಲಿನ ಅಬ್ಬರಕ್ಕೆ ತತ್ತರಿಸಿದ ಕರುನಾಡಿನ ಜನ. ಆರೋಗ್ಯ ಇಲಾಖೆಯಿಂದ ಹೀಟ್ ಸ್ಟ್ರೋಕ್ ರೂಮ್. ರಣರಣ ಬಿಸಿಲಿಗೆ ಸಿಟಿ ಮಂದಿ ಕಂಗಾಲಾಗಿದ್ದಾರೆ. ಜನ ಮನೆಯಿಂದ ಹೊರಬರಲು ಪರದಾಡುತ್ತಿದ್ದಾರೆ. ಮತ್ತೊಂದೆಡೆ ಜನರ ಸುರಕ್ಷತೆಗಾಗಿ ಆರೋಗ್ಯ ಇಲಾಖೆ ಆಸ್ಪತ್ರೆಯಲ್ಲಿ ಸ್ಟ್ರೋಕ್ ರೂಮ್ ಓಪನ್ ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಈಗ ಈ ಸ್ಟ್ರೋಕ್ ವಾರ್ಡನ್ನು ತೆರೆಯಲಾಗಿದೆ. ನಾನೀಗ ಅದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನಿದ್ದೀನಿ. ದೃಶ್ಯಗಳಲ್ಲಿ ಕೂಡ ಗಮನಿಸಬಹುದು. ಈಗಾಗಲೇ ಪ್ರತ್ಯೇಕವಾಗಿ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಸ್ಟ್ರೋಕ್ ವಾರ್ಡ್ ಅಂತೇಳಿ 2 ಬೆಡ್ಗಳನ್ನು ಮೀಸಲಿರಿಸಲಾಗಿದೆ. ಯಾಕೆಂತಂದರೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲಿ ಪ್ರತಿದಿನ 37 ಡಿಗ್ರಿ ಉಷ್ಣಾಂಶ ದಾಖಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಜನ ಬಿಸಿಲಿನ ತಾಪಮಾನದಿಂದ ಬಳಲ್ತಾರೆ. ಜೊತೆಗೆ ಯಾರಾದರೂ ಕುಸಿದು ಬೀಳುವಂತಹ ಆತಂಕ ಕೂಡ ಇರುವಂಥದ್ದು. ಜೊತೆಗೆ ಬಿಸಿಲಿನ ಆಘಾತಕ್ಕೆ ಒಳಗಾಗಿ
ಬರುವಂಥವರಿಗೆ ಅತಿ ಶೀಘ್ರದಲ್ಲೇ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಅಂತೇಳಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಆಸ್ಪತ್ರೆಯಲ್ಲಿ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ರಣಬಿಸಿಲಿಗೆ ಕಂಗೆಟ್ಟು ಹೋಗಿದೆ. ಸದ್ಯ ತಾಪಮಾನ 34ರಿಂದ 38ರವರೆಗೆ ತಲುಪುತ್ತಿದೆ. ಹೀಗಾಗಿ ರಣಬಿಸಿಲು ಜನಸಾಮಾನ್ಯರ ಮೇಲೆ ಎಫೆಕ್ಟ್ ಬೀರುತ್ತಿದೆ. ಹೌದು, ಜನರ ಆರೋಗ್ಯ ದೃಷ್ಟಿಯಿಂದ ಜಿಲ್ಲಾ ಆರೋಗ್ಯ ಇಲಾಖೆ ಸ್ಟ್ರೋಕ್ ರೂಮ್ಗಳನ್ನು ತೆರೆದಿದ್ದಾರೆ. ಜಿಲ್ಲೆಯ 4 ತಾಲೂಕುಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಗಳನ್ನು ಹಾಕಿ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಬಿಸಿಲಿನ ತಾಪಮಾನ ದಿನೇ ದಿನೇ ಭಾಳ ಏರಿಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಸ್ಟ್ರೋಕಿಗೆ ಒಳಪಡೋಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲ ವಯೋಮಾನದವರು ಸಮೇತ ಒಳಪಡೋಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ವಿಶೇಷವಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ದೊಡ್ಡಬಳ್ಳಾಪುರದಲ್ಲಿ ಈ ಸ್ಟ್ರೋಕ್ ವಾರ್ಡ್ ಅಂತ ನಾವು ಒಂದು ವಾರ್ಡನ್ನು ತೆರೆದಿದ್ದೇವೆ. 2 ಹಾಸಿಗೆಗಳ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ತುರ್ತು ಚಿಕಿತ್ಸೆಗಾಗಿ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಒಂದು ಐ ಫ್ಲೂಯಿಡ್ಸ್ ಆಗಿರ್ಬೋದು, ಎಮರ್ಜೆನ್ಸಿ ಮೆಡಿಸಿನ್ಸ್ ಆಗಿರ್ಬೋದು, ECG ಮಿಷಿನ್ ಆಗಿರ್ಬೋದು, ಅಂಬು ಬ್ಯಾಗ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಆಕ್ಸಿಜನ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಹೊಸಕೋಟೆ, ದೇವರಹಳ್ಳಿ, ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲದ ತಾಲೂಕು ಆಸ್ಪತ್ರೆಗಳಲ್ಲಿ ತಲಾ 5 ಬೆಡ್ಗಳನ್ನು ಮೀಸಲಿಟ್ಟಿದ್ದು ಅಗತ್ಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಟೆಂಪ್ರೇಚರು 38 ಡಿಗ್ರಿ ಇದೆ. ಇನ್ನೂ ಸ್ವಲ್ಪ ಹೆಚ್ಚಿಗೆ ಸಹ ಹೋಗ್ಬೋದು ಅನ್ನುವಂಥ ಮಾಹಿತಿ ಇದೆ ನಮಗೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಜಿಲ್ಲೆಯಲ್ಲಿ PHCಗಳಲ್ಲಿ ಮತ್ತು ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳನ್ನು ಬೆಡ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ORS ಸಾಕಷ್ಟು ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ ಮತ್ತು ಫ್ಲೂಯಿಡ್ಸ್ ಸಹ ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ನಾವು ಡೈರೆಕ್ಟ್ರಿನ ಇಶ್ಯೂ ಮಾಡಿದ್ದೀವಿ. ನಮ್ಮ ವೆಬ್ಸೈಟಲ್ಲಿ ನೀವು ನೋಡ್ಬೋದು ಈ ಹೀಟ್ ವೇವ್ಗೆ ನಾವು ಹೇಗೆ ಪ್ರೊಟೆಕ್ಷನ್ ತೊಗೋಬೇಕು ಅಂತ ಹೇಳಿ. ಆದಷ್ಟು ಸಾರ್ವಜನಿಕರು ಮಧ್ಯಾಹ್ನ ತೀವ್ರ ಬಿಸಿಲಿನ ತಾಪ ಏನಿರುತ್ತೆ 11 to 3 ಅಥವಾ 4 ಓಡಾಡದೇ ಇರೋದು ಉತ್ತಮ. ಮತ್ತು ಆದಷ್ಟು ನೀರಿನ ಬಾಟ್ಲಿಗಳನ್ನು ಹೆಚ್ಚು ಅವರು ಜೊತೆಲಿ ಇಟ್ಕೊಂಡು ಓಡಾಡಬೇಕಾಗತ್ತೆ, ಅಕಸ್ಮಾತ್ ಏನಾದ್ರು ಆ ಡ್ಯೂರೇಷನಲ್ಲಿ ಓಡಾಡಬೇಕಾದ್ರೆ. ದಿನದಿಂದ ದಿನಕ್ಕೆ ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗುತ್ತಾ ಹೋಗ್ತಿದ್ದು ಜನ ರಣಭೀಕರ ಬಿಸಿಲಿಗೆ ಕಂಗೆಟ್ಟಿದ್ದಾರೆ. ಇನ್ನು ಜನರ ಅನುಕೂಲಕ್ಕೆ ಜಿಲ್ಲಾಡಳಿತ ಹಲವು ಕ್ರಮಗಳನ್ನು ಕೈಗೊಂಡು ಎಚ್ಚರಿಕೆಯಿಂದಿರುವಂತೆ ಸೂಚಿಸಿದ್ದು ಜನರು ಸಹ ಸ್ವಲ್ಪ ಎಚ್ಚರ ವಹಿಸುವುದು ಉತ್ತಮ. ತಾಪಮಾನ ಹೆಚ್ಚಾಗ್ತಾ ಇದೆ. ಇದರಿಂದ ಯಾರೇ ಅನಾರೋಗ್ಯಕ್ಕೆ ಈಡಾಗಿ ಹೀಟ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಾವು ತುರ್ತು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಪ್ರತ್ಯೇಕವಾದ ಕೊಠಡಿನೂ ತೆರೆದಿದ್ದೇವೆ. ನಾವೆಲ್ಲ ರೀತಿಯ ಸಜ್ಜಾಗಿದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮೋನಿಕೋಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾ ಇದೆ. ಇಷ್ಟು ದಿನ ಕೂಲ್ ಆಗಿದ್ದಂಥ ಸಿಟಿ ಈಗ ಯಾವ ರೀತಿ ಉರಿ ಬಿಸಿಲಿನಿಂದ ಕಂಗೆಡ್ತಾ ಇದೆ ಅಂತಂದ್ರೆ ಜನ ಹೈರಾಣಾಗಿ ಹೋಗಿದ್ದಾರೆ. ಬಿಸಿಲು ಜಾಸ್ತಿ ಆಗ್ತಾ ಇದ್ದಂತೆ ಈಗ ಆರೋಗ್ಯ ಇಲಾಖೆಯವರು ಕೂಡ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಏನವು ಕ್ರಮಗಳು ಬನ್ನಿ ನೋಡೋಣ. ಬಿಸಿಲಿನ ಅಬ್ಬರಕ್ಕೆ ತತ್ತರಿಸಿದ ಕರುನಾಡಿನ ಜನ. ಆರೋಗ್ಯ ಇಲಾಖೆಯಿಂದ ಹೀಟ್ ಸ್ಟ್ರೋಕ್ ರೂಮ್. ರಣರಣ ಬಿಸಿಲಿಗೆ ಸಿಟಿ ಮಂದಿ ಕಂಗಾಲಾಗಿದ್ದಾರೆ. ಜನ ಮನೆಯಿಂದ ಹೊರಬರಲು ಪರದಾಡುತ್ತಿದ್ದಾರೆ. ಮತ್ತೊಂದೆಡೆ ಜನರ ಸುರಕ್ಷತೆಗಾಗಿ ಆರೋಗ್ಯ ಇಲಾಖೆ ಆಸ್ಪತ್ರೆಯಲ್ಲಿ ಸ್ಟ್ರೋಕ್ ರೂಮ್ ಓಪನ್ ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಸರ್ಕಾರಿ ಆಸ್ಪತ್ರೆಯಲ್ಲೂ ಕೂಡ ಈಗ ಈ ಸ್ಟ್ರೋಕ್ ವಾರ್ಡನ್ನು ತೆರೆಯಲಾಗಿದೆ. ನಾನೀಗ ಅದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನಿದ್ದೀನಿ. ದೃಶ್ಯಗಳಲ್ಲಿ ಕೂಡ ಗಮನಿಸ್ಬೋದು. ಈಗಾಗಲೇ ಪ್ರತ್ಯೇಕವಾಗಿ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಸ್ಟ್ರೋಕ್ ವಾರ್ಡ್ ಅಂತೇಳಿ 2 ಬೆಡ್ಗಳನ್ನು ಮೀಸಲಿರಿಸಲಾಗಿದೆ. ಯಾಕೆಂತಂದರೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲಿ ಪ್ರತಿದಿನ 37 ಡಿಗ್ರಿ ಉಷ್ಣಾಂಶ ದಾಖಲಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಜನ ಬಿಸಿಲಿನ ತಾಪಮಾನದಿಂದ ಬಳಲ್ತಾರೆ. ಜೊತೆಗೆ ಯಾರಾದರೂ ಕುಸಿದು ಬೀಳುವಂತಹ ಆತಂಕ ಕೂಡ ಇರುವಂಥದ್ದು. ಜೊತೆಗೆ ಬಿಸಿಲಿನ ಆಘಾತಕ್ಕೆ ಒಳಗಾಗಿ ಬರುವಂಥವರಿಗೆ ಅತಿ ಶೀಘ್ರದಲ್ಲೇ ಒಂದು ಚಿಕಿತ್ಸೆಯನ್ನು ಕೊಡಬೇಕು ಅಂತೇಳಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಆಸ್ಪತ್ರೆಯಲ್ಲಿ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ರಣಬಿಸಿಲಿಗೆ ಕಂಗೆಟ್ಟು ಹೋಗಿದೆ. ಸದ್ಯ ತಾಪಮಾನ 34ರಿಂದ 38ರವರೆಗೆ ತಲುಪುತ್ತಿದೆ. ಹೀಗಾಗಿ ರಣಬಿಸಿಲು ಜನಸಾಮಾನ್ಯರ ಮೇಲೆ ಎಫೆಕ್ಟ್ ಬೀರುತ್ತಿದೆ. ಹೌದು, ಜನರ ಆರೋಗ್ಯ ದೃಷ್ಟಿಯಿಂದ ಜಿಲ್ಲಾ ಆರೋಗ್ಯ ಇಲಾಖೆ ಸ್ಟ್ರೋಕ್ ರೂಮ್ಗಳನ್ನು ತೆರೆದಿದ್ದಾರೆ. ಜಿಲ್ಲೆಯ 4 ತಾಲೂಕುಗಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಗಳನ್ನು ಹಾಕಿ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಬಿಸಿಲಿನ ತಾಪಮಾನ ದಿನೇ ದಿನೇ ಭಾಳ ಏರಿಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಸ್ಟ್ರೋಕಿಗೆ ಒಳಪಡೋಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲ ವಯೋಮಾನದವರು ಸಮೇತ ಒಳಪಡೋಂಥ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ವಿಶೇಷವಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆ ದೊಡ್ಡಬಳ್ಳಾಪುರದಲ್ಲಿ ಈ ಸ್ಟ್ರೋಕ್ ವಾರ್ಡ್ ಅಂತ ನಾವು ಒಂದು ವಾರ್ಡನ್ನು ತೆರೆದಿದ್ದೇವೆ. 2 ಹಾಸಿಗೆಗಳ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ತುರ್ತು ಚಿಕಿತ್ಸೆಗಾಗಿ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಒಂದು ಐ ಫ್ಲೂಯಿಡ್ಸ್ ಆಗಿರ್ಬೋದು, ಎಮರ್ಜೆನ್ಸಿ ಮೆಡಿಸಿನ್ಸ್ ಆಗಿರ್ಬೋದು, ECG ಮಿಷಿನ್ ಆಗಿರ್ಬೋದು, ಅಂಬು ಬ್ಯಾಗ್ ವ್ಯವಸ್ಥೆ ಆಗಿರ್ಬೋದು ಮತ್ತು ಆಕ್ಸಿಜನ್ ವ್ಯವಸ್ಥೆ ಆಗಿರ್ಬೋದು,
ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಹೊಸಕೋಟೆ, ದೇವರಹಳ್ಳಿ, ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲದ ತಾಲೂಕು ಆಸ್ಪತ್ರೆಗಳಲ್ಲಿ ತಲಾ 5 ಬೆಡ್ಗಳನ್ನು ಮೀಸಲಿಟ್ಟಿದ್ದು ಅಗತ್ಯ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಟೆಂಪ್ರೇಚರು 38 ಡಿಗ್ರಿ ಇದೆ, ಇನ್ನೂ ಸ್ವಲ್ಪ ಹೆಚ್ಚಿಗೆ ಸಹ ಹೋಗ್ಬೋದು ಅನ್ನುವಂಥ ಮಾಹಿತಿ ಇದೆ ನಮಗೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾವು ನಮ್ಮ ಜಿಲ್ಲೆಯಲ್ಲಿ PHCಗಳಲ್ಲಿ ಮತ್ತು ಎಲ್ಲ ಸಾರ್ವಜನಿಕ ಆಸ್ಪತ್ರೆಗಳನ್ನು ಬೆಡ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ORS ಸಾಕಷ್ಟು ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ ಮತ್ತು ಫ್ಲೂಯಿಡ್ಸ್ ಸಹ ನಾವು ಸ್ಟಾಕ್ ಇಟ್ಕೊಂಡಿದ್ದೀವಿ. ಆ್ಯಂಡ್ ನಾವು ಡೈರೆಕ್ಟ್ರಿನ ಇಶ್ಯೂ ಮಾಡಿದ್ದೀವಿ. ನಮ್ಮ ವೆಬ್ಸೈಟಲ್ಲಿ ನೀವು ನೋಡ್ಬೋದು ಈ ಹೀಟ್ ವೇವ್ಗೆ ನಾವು ಹೇಗೆ ಪ್ರೊಟೆಕ್ಷನ್ ತೊಗೋಬೇಕು ಅಂತ ಹೇಳಿ. ಆದಷ್ಟು ಸಾರ್ವಜನಿಕರು ಮಧ್ಯಾಹ್ನ ತೀವ್ರ ಬಿಸಿಲಿನ ತಾಪ ಏನಿರುತ್ತೆ 11 to 3 ಅಥವಾ 4 ಓಡಾಡದೇ ಇರೋದು ಉತ್ತಮ. ಮತ್ತು ಆದಷ್ಟು ನೀರಿನ ಬಾಟ್ಲಿಗಳನ್ನು ಹೆಚ್ಚು ಅವರು ಜೊತೆಲಿ ಇಟ್ಕೊಂಡು ಓಡಾಡಬೇಕಾಗತ್ತೆ, ಅಕಸ್ಮಾತ್ ಏನಾದ್ರು ಆ ಡ್ಯೂರೇಷನಲ್ಲಿ ಓಡಾಡಬೇಕಾದ್ರೆ. ದಿನದಿಂದ ದಿನಕ್ಕೆ ಜಿಲ್ಲೆಯಲ್ಲಿ ತಾಪಮಾನ ಹೆಚ್ಚಾಗುತ್ತಾ ಹೋಗ್ತಿದ್ದು ಜನ ರಣಭೀಕರ ಬಿಸಿಲಿಗೆ ಕಂಗೆಟ್ಟಿದ್ದಾರೆ. ಇನ್ನು ಜನರ ಅನುಕೂಲಕ್ಕೆ ಜಿಲ್ಲಾಡಳಿತ ಹಲವು ಕ್ರಮಗಳನ್ನು ಕೈಗೊಂಡು ಎಚ್ಚರಿಕೆಯಿಂದಿರುವಂತೆ ಸೂಚಿಸಿದ್ದು ಜನರು ಸಹ ಸ್ವಲ್ಪ ಎಚ್ಚರ ವಹಿಸುವುದು ಉತ್ತಮ. ತಾಪಮಾನ ಹೆಚ್ಚಾಗ್ತಾ ಇದೆ, ಇದರಿಂದ ಯಾರೇ ಅನಾರೋಗ್ಯಕ್ಕೆ ಈಡಾಗಿ ಹೀಟ್ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಾವು ತುರ್ತು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಪ್ರತ್ಯೇಕವಾದ ಕೊಠಡಿನೂ ತೆರೆದಿದ್ದೇವೆ, ನಾವೆಲ್ಲ ರೀತಿಯ ಸಜ್ಜಾಗಿದ್ದೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮುನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೊಡ್ಡಬಳ್ಳಾಪುರ.